बुधवारी कर्नाटक बंजारा संरक्षण समिती आणि कोलंबो समुदाय संघटनांनी बेळगावमध्ये आंदोलन केले। त्यांनी सरकारकडे आग्रह केला की सामाजिक न्यायाच्या विरोधात तयार केलेला अंतर्गत आरक्षण आदेश पुनरावलोकन करून योग्य ते बदल केले जावेत, तसेच इतर मागण्या पूर्ण कराव्यात। नागमोहनदास यांच्या अहवालातील मानके पाहता अत्यंत मागासलेले अलेमारी जमाती व कोलंबो समुदाय यांना त्यांच्या हक्कानुसार गट ए मध्ये असावे, मात्र सरकारने त्यांना एकत्र करून सी गटामध्ये 5% आरक्षण ठरवले आहे। ಒಳ ಮೀಸಲಾತಿ ವಿಚಾರವಾಗಿ ಸಾಕಷ್ಟು ಸಮುದಾಯಗಳು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ। ಈಗ ಮಾದಿಗ ಸಮುದಾಯದವರು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ। ಈಗ ಅಂಜನಪುರ ಅಲೆಮಾರಿ ಸಮುದಾಯ ಏನು ಹೇಳಬೇಕು ಸರ್? ಈಗ ನಿಮ್ಮ ಅದಕ್ಕೆ ಸರ್ಕಾರ ದೊಡ್ಡ ಮಟ್ಟದ ಹೋರಾಟ ಆಗಿತ್ತು। ಮೊದಲನೇದಾಗಿ ಈ ಸರ್ಕಾರ SC ST ಸಮುದಾಯದ ಜೊತೆಗೆ ಚೆಲ್ಲಾಟವನ್ನ ಆಡ್ತಾ ಇದೆ। ಅತಿ ಹೆಚ್ಚು ದ್ರೋಹ ದಲಿತರಿಗೆ ಮಾಡಿದ ಸರ್ಕಾರ ಯಾವುದಾದ್ರೂ ಇದ್ರೆ ಅದು ಈ ಕಾಂಗ್ರೆಸ್ ಸರ್ಕಾರ, ಈಗಿನ ಕಾಂಗ್ರೆಸ್ ಸರ್ಕಾರ। ಮಾದಿಗ ಸಮುದಾಯದವರು, ಛಲವಾದಿ ಸಮುದಾಯದವರು ಸರ್ಕಾರದ ತೀರ್ಮಾನದ ವಿರುದ್ಧ ಈಗಾಗಲೇ ಬೀದಿಗೆ ಇಳಿದಿದ್ದಾರೆ। ಬಂಜಾರ, ಬೋವಿ, ಕೊರಚ, ಕೊರಮ ಸಮುದಾಯದವರು ಹೋರಾಟವನ್ನ ಫ್ರೀಡಂ ಪಾರ್ಕ್ ನಲ್ಲಿ ಬಹಳ ದೊಡ್ಡ ಮಟ್ಟಕ್ಕೆ ಮಾಡಿದ್ರು। ಅಲೆಮಾರಿ ಸಮುದಾಯದವರು ದೆಹಲಿಗೆ ಮುತ್ತಿಗೆ ಹಾಕ್ಲಿಕ್ಕೆ ಹೋಗಿದ್ರು। ರಾಹುಲ್ ಗಾಂಧಿ ಅವರು ಅವರ ಅನುಯಾಯಿಗಳ ಮೂಲಕ ಹೇಳಿ ಕಳಿಸಿದ್ರು, ಅಲೆಮಾರಿ ಸಮುದಾಯದವರಿಗೆ ಪ್ರತ್ಯೇಕ ಗುಂಪು ಮಾಡ್ಲಿಕ್ಕೆ ಹೇಳ್ತೀನಿ ಅಂತ। ಇಲ್ಲಿಯವರೆಗೆ ಅದು ಜಾರಿಗೆ ಬಂದಿಲ್ಲ। ಹಾಗಾಗಿ ಬಂಜಾರ ಸಮುದಾಯಕ್ಕೆ ಬಿಜೆಪಿ ಸರ್ಕಾರ ಇದ್ದಾಗ 4.5% ಏನು ಕೊಟ್ಟಿತ್ತು, ಪ್ರತ್ಯೇಕವಾಗಿ ಅಲೆಮಾರಿ ಸಮುದಾಯದವರಿಗೆ ಏನು 1% ಕೊಟ್ಟಿತ್ತು, ಈ ಸರ್ಕಾರ ಅದೇನು ಮಂಗನ ನ್ಯಾಯವನ್ನ ಮಾಡ್ಲಿಕ್ಕೆ ಹೋಗಿ ಆ ಎರಡೂ ಸಮುದಾಯವನ್ನ ಸೇರಿಸಿದ್ರೆ ಬಿಜೆಪಿ ಕೊಟ್ಟಷ್ಟೇ ಕೊಟ್ಟಿದ್ರು 5.5 ಬರಬೇಕಿತ್ತು, ಅದನ್ನ 5ಕ್ಕೆ ಇಳಿಸೋದ್ರ ಮೂಲಕ ಬಿಜೆಪಿ ಸರ್ಕಾರ ಬಂಜಾರರಿಗೆ ಏನು 4.5% ಕೊಟ್ಟಿತ್ತು ಅದನ್ನ 4ಕ್ಕೆ ಇಳಿಸೋದ್ರ ಮೂಲಕ ಬಂಜಾರರಿಗೂ ಅನ್ಯಾಯ ಮಾಡಿದ್ದಾರೆ, ಅಲೆಮಾರಿ ಸಮುದಾಯಕ್ಕೂ ಅನ್ಯಾಯ ಮಾಡಿದ್ದಾರೆ, ಅದೇ ರೀತಿ ಮಾದಿಗ ಚಲುವಾದಿ ಸಮುದಾಯಕ್ಕೂ ಅನ್ಯಾಯ ಮಾಡಿದ್ದಾರೆ। ಇದರ ವಿರುದ್ಧ ದೊಡ್ಡ ಹೋರಾಟವನ್ನ ಮಾಡ್ತಾರೆ। ಇವತ್ತು ನಾಗಮೋಹನ್ ದಾಸ್ ವರದಿ ಸುಪ್ರೀಂ ಕೋರ್ಟ್ ಜಜ್ಮೆಂಟ್ ಪ್ರಕಾರ ನಾಗಮೋಹನ್ ದಾಸ್ ವರದಿ ಸಬ್ಮಿಟ್ ಆಗಿದೆ। ಆ ನಾಗಮೋಹನ್ ದಾಸ್ ವರದಿ ಅದನ್ನ ಸರ್ಕಾರ ಪೂರ್ತಿ ಫಾಲೋ ಮಾಡಿಲ್ಲ। ನಾಗಮೋಹನ್ ದಾಸ್ ವರದಿಯಲ್ಲೂ ಬಹಳಷ್ಟು ಗೊಂದಲ ಇದೆ। ಅದರಲ್ಲಿ ಸ್ಪರ್ಶರು ಅಸ್ಪರ್ಶರು ಅಂತ ಹೇಳಿ ಕ್ಯಾಟಗರೈಸ್ ಮಾಡಿದ್ದಾರೆ, ಮತ್ತೆ ಎಂಫರಿಕಲ್ ಡಾಟಾ ಸರಿ ಇಲ್ಲ। ಇವತ್ತು ಮೈಗ್ರೆಂಟ್ ಲೇಬರ್ಗಳಿಗೆ ಇವತ್ತು ಕರೆಕ್ಟ್ ಆಗಿ ಗಣತಿಯಲ್ಲಿ ತಗೊಂಡಿಲ್ಲ। ಅದಕ್ಕೆ ನಾವು ಇದನ್ನು ಖಂಡಿಸಿ ಇವತ್ತು ಸರ್ಕಾರ, ಕಾಂಗ್ರೆಸ್ ಸರ್ಕಾರಕ್ಕೆ ನಾವು ಎಚ್ಚರಿಕೆ ಕೊಡ್ತಾ ಇದ್ದೀವಿ, ಇದನ್ನ ಸರಿಪಡಿಸಿ ಇದನ್ನ ಯಾವುದು ಸಮುದಾಯಕ್ಕೆ ಅನ್ಯಾಯ ಆಗ್ಲಾರ್ದಂಗೆ ನೀವು ನಿರ್ಣಯ ತಗೊಳ್ರಿ ಅಂತ ಹೇಳಿ ನಾವು ಒತ್ತಾಯ ಮಾಡ್ತಾ ಇದ್ದೀವಿ। ಇವತ್ತು ಅಲೆಮಾರಿ ಸಮಾಜಗಳು ನಿಮಗೆ ಗೊತ್ತಿದೆ, ಅವ್ರ ಕಂಡೀಷನ್ ಪ್ರತಿಯೊಬ್ಬರಿಗೂ ಗೊತ್ತಿದೆ। ಇವತ್ತು ಅಲೆಮಾರಿ ಸಮುದಾಯಕ್ಕೂ ಬಹಳಷ್ಟು ಅನ್ಯಾಯ ಆಗಿದೆ, ಅದನ್ನು ನಾವು ಅವರಿಗೆ ನ್ಯಾಯ ಕೊಡಬೇಕು, ಎಲ್ಲರಿಗೂ ನ್ಯಾಯ ಕೊಡಬೇಕು ಅಂತ ಹೇಳಿ ನಾವು ಒತ್ತಾಯ ಮಾಡಿ ಹೋರಾಟ ಮಾಡ್ತಾ ಇದ್ದೀವಿ। ಕಾಂಗ್ರೆಸ್ನಲ್ಲಿರುವಂತಹ ನಿಗಮ ಸಮುದಾಯದ ನಾಯಕರಿಗೆ ಅವರು ಸಹ ಸರ್ಕಾರಕ್ಕೆ ಒತ್ತಾಯ ಮಾಡಬೇಕು। ಸ್ವಾಮೀಜಿ ಅವರು ಹೇಳ್ತಾ ಇದ್ರು ರಾಜೀನಾಮೆ ಕೊಟ್ಟು ಹೊರಗೆ ಬರಬೇಕು। ಇವತ್ತು ಅವರು ನಮ್ಮ ಸಮುದಾಯದವರು ರಾಜೀನಾಮೆ ಕೊಡ್ಬೇಕಂತೇನಿಲ್ಲ, ಅವರು ತಮ್ಮ ಪೋಸ್ಟಲ್ಲಿ ಇದ್ಕೊಂಡು ವಿಧಾನಸೌಧ ಒಳಗಡೆ ಹೋರಾಟ ಮಾಡಿ ಧ್ವನಿ ಎತ್ತಬೇಕು, ಮುಖ್ಯಮಂತ್ರಿ ಅವರು ಕನ್ವಿನ್ಸ್ ಮಾಡಬೇಕು, ಕ್ಯಾಬಿನೆಟ್ ಕನ್ವಿನ್ಸ್ ಮಾಡಬೇಕು। ನಮ್ಮ ಸಮುದಾಯಕ್ಕೆ ಇಂಥ ಅನ್ಯಾಯ ಎಂದೂ ಆಗಿಲ್ಲ। ಮತ್ತು ನಾವು ಏನು 300 ವರ್ಷದಿಂದ ಏನು ನಾವು ಕ್ರಿಮಿನಲ್ ಟ್ರೈಬ್ಸ್ ಅಂತ ಹೇಳಿ ಬಹಳಷ್ಟು ತೊಂದರೆಗೆ ಒಳಗಾಗಿದ್ದೀವಿ, ಅಂತ ಪರಿಸ್ಥಿತಿ ತರಬಾರ್ದು ಅಂತ ಹೇಳಿ ನಾವು ವಿನಂತಿ ಮಾಡ್ತೀವಿ। ಕಳೆದ ಬಸವರಾಜ ಬೊಮ್ಮಾಯಿ ಅವರ ಸರ್ಕಾರದಲ್ಲಿ ಈ 4 ಸಮುದಾಯಗಳಿಗೆ 4.5 ಮೀಸಲಾತಿಯನ್ನು ಹಂಚಿಕೆ ಮಾಡಿ ನಮಗೆ ಅವರು ಘೋಷಣೆಯನ್ನು ಮಾಡಿದ್ರು। ಆ 4.5 ಮೀಸಲಾತಿಯೂ ಕೂಡ ನಮಗೆ ಅನ್ಯಾಯವಾಗುತ್ತೆ ಅಂತ ಹೇಳಿ ನಾವು ಇಡೀ ಆ ಬಿಜೆಪಿ ಸರ್ಕಾರವನ್ನೇ ನಾವು ವಿರೋಧಿಸಿದಂತಹ ಸಮಾಜ। ಈ ಸರ್ಕಾರದಲ್ಲಿ 59 ಜಾತಿ ಸಮುದಾಯಗಳನ್ನ ಸೇರಿಸಿ 5 ಮೀಸಲಾತಿಯನ್ನು ಕೊಡ್ತೀವಿ ಅಂತ ಹೇಳಿ ನಮಗೆ ಅನ್ಯಾಯವನ್ನ ಮಾಡ್ತಾ ಇದೆ। ನಮಗೆ 4.5 ಮೀಸಲಾತಿಯನ್ನ ಕೊಡ್ಲಿ ಅವರು, ಆದರೆ 4 ಸಮುದಾಯಕ್ಕೆ ಕೊಟ್ಟರೆ ನಮಗೆ ಬಹಳ ಅನುಕೂಲ ಆಗ್ತದೆ। ಸುಪ್ರೀಂ ಕೋರ್ಟಿನ ಆದೇಶ ಇದೆ,
ಅವರ ಆದೇಶವನ್ನು ಸರಿಯಾಗಿ ಪಾಲನೆ ಮಾಡದೆ ತಮ್ಮ ಸರ್ಕಾರದ ವಿವೇಚನೆಗೆ ಬಿಟ್ಟಿರ್ತಕ್ಕಂಥದ್ದಂತ ಹೇಳಿ ಸರ್ಕಾರದ ಮೇಲೆ ಹಾಕಿ ಸರ್ಕಾರವೂ ಕೂಡ ಅದನ್ನ ಸರಿಯಾದ ರೀತಿಯಲ್ಲಿ ಇವತ್ತು ಹಂಚಿಕೆ ಮಾಡದಂಗೆ ಇವತ್ತು ಈ ಒಂದು ಸಮುದಾಯಕ್ಕೆ ವಿಷವನ್ನ ಇಡ್ತಾ ಇದ್ದಾನೆ. ನಮ್ಮ ಮುಂದಿನ ಪೀಳಿಗೆಗೆ ಬಹಳ ದೊಡ್ಡ ಅನ್ಯಾಯ, ಬಹಳ ದೊಡ್ಡ ಹೊಡೆತ ಆಗ್ತದೆ ಅನ್ನೋದಕ್ಕೆ ನಾನು ಬಯಸ್ತೇನೆ. ಇದನ್ನ ಘನವೆತ್ತ ಸರ್ಕಾರ, ಮಾನ್ಯ ಮುಖ್ಯಮಂತ್ರಿಗಳು ಇದನ್ನ ಸರಿಪಡಿಸಬೇಕು. ಸೂಕ್ಷ್ಮವಾಗಿ ಸರಿಪಡಿಸದೆ ಹೋದ್ರೆ ಖಂಡಿತ ಈ ಒಂದು ಸಮುದಾಯದ ಶಾಪಕ್ಕೆ ಅವ್ರು ಗುರಿ ಆಗ್ತಾರೆ ಅಂತ ಹೇಳಲಿಕ್ಕೆ ನಾನು ಬಯಸ್ತೇನೆ. ಜೈ ಸೇವಲಾಲ್. ಖಂಡಿತವಾಗಿಯೂ ನಾವು ಅದನ್ನ ಹೇಳಿದ ವಿಧೇಯಕ ಮಂಡನೆ ಮಾಡ್ತಾ ಇದ್ದಾರೆ. ಒಂದು ವೇಳೆ ನಿಮ್ಮ ಬೇಡಿಕೆ ಈಡೇರದಿದ್ರೆ ಮುಂದಿನ ಖಂಡಿತವಾಗಿಯೂ ನಮಗೆ ಮಾನ್ಯ ಮುಖ್ಯಮಂತ್ರಿಗಳ ಮೇಲೆ ನಮಗೆ ವಿಶ್ವಾಸ ಇದೆ. ಅವರು ಹಿಂದೆ ಉಳಿದ ವರ್ಗದ ನಾಯಕರು ಈ ಒಂದು ಸಮುದಾಯದ ಸ್ಥಿತಿಗತಿಗಳನ್ನು ಅರ್ಥ ಮಾಡಿಕೊಂಡು ಅವರು ಸರಿಯಾದ ನಿರ್ಧಾರವನ್ನು ತೆಗೆದುಕೊಳ್ತಾರೆ ಅಂತ ನಂಬಿಕೆ ಇದೆ. ಅವರೊಂದು ಪಕ್ಷ ನಂಬಿಕೆಯನ್ನು ಹುಸಿ ಮಾಡಿದ್ರೆ ಮುಂದಿನ ದಿನಗಳಲ್ಲಿ ನಮ್ಮ ಹೋರಾಟದ ಸ್ವರೂಪ ಅದು ಬೇರೆ ರೀತಿಯಾಗಿರ್ತದೆ ಅನ್ನೋದಕ್ಕೆ ಹೇಳಲಿಕ್ಕೆ ನಾನು ಬಯಸ್ತೇನೆ. ಜನಪ್ರತಿನಿಧಿಗಳು ಸಹ ಒಂದು ರೀತಿ ನಾವು ನಮ್ಮ ಜನಪ್ರತಿನಿಧಿಗಳಿಗೆ ಈ ಒಂದು ಅಧಿವೇಶನದಲ್ಲಿ ನೀವು ಚರ್ಚೆ ಮಾಡಿ, ನೀವು ಅದನ್ನ ಮಾನ್ಯ ಮುಖ್ಯಮಂತ್ರಿಗಳ ಗಮನಕ್ಕೆ ತನ್ನಿ ಅಂತ ಹೇಳಿ ನಾವು ಒತ್ತಡವನ್ನು ಹಾಕಿದ್ದೇವೆ. ಒಂದು ಪಕ್ಷ ಅದು ಸರಿಯಾದ ನಿರ್ಧಾರವನ್ನು ತೆಗೆದುಕೊಳ್ಳದೆ ಇದ್ರೆ ನೀವು ನಿಮ್ಮ ಶಾಸಕ ಏನು ಆ ಒಂದು ಅಧಿಕಾರಕ್ಕೆ ನೀವು ರಾಜೀನಾಮೆಯನ್ನ ಕೊಟ್ಟು ಆ ಒಂದು ಸದನವನ್ನ ಬಹಿಷ್ಕರಿಸಿ ನೀವು ಹೊರಗಡೆ ಬನ್ನಿ ಅಂತ ಮಾತನ್ನ ಅವ್ರಿಗೂ ಕೂಡ ನಾವು ಹೇಳಿದ್ದೇವೆ. ಯಡಿಯೂರಪ್ಪ ಮುಖ್ಯಮಂತ್ರಿ ಇದ್ದಾಗ ಒಳ ಮೀಸಲಾತಿ ಮಾಡಿದಾಗ ಅವಾಗ ನೀವು ಬಹಳ ತೀವ್ರ ಸ್ವರೂಪದ ಹೋರಾಟ ಮಾಡಿದ್ದೀರಿ. ಖಂಡಿತ 4 ಸಮುದಾಯಗಳಿಗೆ ಅವರು 4 ಮೀಸಲಾತಿಯನ್ನು ಅವರು ಹಂಚಿಕೆಯನ್ನು ಮಾಡಿದರು. ಅದನ್ನೇ ನಾವು ವಿರೋಧಿಸಿ ಆ ಒಂದು ಬಿಜೆಪಿ ಸರ್ಕಾರಕ್ಕೆ ನಾವು ವಿರೋಧವನ್ನ ಮಾಡಿ ಆ ಸರ್ಕಾರಕ್ಕೆ ಪಾಠವನ್ನು ಕಲಿಸಿರ್ತಕ್ಕಂಥದ್ದು. ಈ ಸರ್ಕಾರದಲ್ಲಿ 59 ಜಾತಿ ಸಮುದಾಯಗಳು, ಒಟ್ಟಾರೆ 63 ಜಾತಿ ಸಮುದಾಯಗಳಿಗೆ ಅವರು 5 ಮೀಸಲಾತಿಯನ್ನು ಕೊಟ್ಟು ಮತ್ತೆ ಅನ್ಯಾಯ ಮಾಡ್ತಾ ಇದ್ದಾರೆ. ನಾವ್ ಹೇಳ್ತಾ ಇರೋದೇನೆಂದ್ರೆ, ಈಗ ಹಿಂದಿನ ಸರ್ಕಾರ ಮಾಡಿರ್ತಕ್ಕಂಥದ್ದು ಏನು 4 ಮೀಸಲಾತಿ ಇತ್ತು ಅದೇ ಮೀಸಲಾತಿಯನ್ನ ಕೊಡಿ, ಆದ್ರೆ 4 ಜಾತಿ ಸಮುದಾಯಗಳಿಗೆ ಬಂಜಾರ, ಬೋವಿ, ಕೊರಚ, ಕೊರಮ ಈ 4 ಸಮುದಾಯಕ್ಕೆ ಕೊಟ್ರೆ ನಮಗೆ ಒಂದು ಸಮಾಧಾನಕರವಾಗ್ತದೆ ಅನ್ನುವಂಥ ಒಂದು ಮಾತನ್ನ ಹೇಳಲಿಕ್ಕೆ ಬಯಸ್ತೇನೆ. ಧನ್ಯವಾದ. भोवी, लमाणी, कोरज, कोरम आणि अलेमारी जमातींना शोषित, दमनीत किंवा विमुक्त जाती म्हणून ओळख द्यावी अशीही मागणी आंदोलनकर्त्यांनी केली. कृष्णा कांबळे, KMM मराठी, बेळगाव.